ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಮಂಡೇ. ನಾನೇ ಒಂದು ದುಃಖದ ವಿಷಯ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಆ ವಿಷಯ ಕೇಳಿದ್ರೆ ನಿಮಗೂ ಸಂಕಟ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್, RCB ಗೆದ್ದಿದ್ದಕ್ಕೆ ಎಷ್ಟೊಂದು ಜನ ಖುಷಿಪಟ್ಟಿದ್ವಿ. ಇಡೀ ಈ ಪ್ರಪಂಚದಲ್ಲಿ 18 ವರ್ಷದಿಂದ ಕಾಯ್ತಾ ಇದ್ದೋ ಹೆಂಗೋ RCB ಗೆಲ್ತು ಅಂತ ಎಷ್ಟು ಖುಷಿ ಪಟ್ಟಿದ್ದೀರಿ ಅಂದರೆ ಅವತ್ತು ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವತ್ತಿಗೆ ನಂದು 6 ಲಕ್ಷ ವ್ಯೂಸ್ ಆಗಿದೆ. ಅದು ಒಂದು ಖುಷಿ ವಿಷಯ, ಅದು ಒಂದು ಸಂತೋಷದ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಆ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಅವತ್ತು RCB ಗೆದ್ದಾಗ ಇಡೀ ಕರ್ನಾಟಕದಲ್ಲಿ ಖುಷಿ ಪಟ್ಟಿಲ್ಲ ಅನ್ನೋರು ಯಾರೂ ಇಲ್ಲ. ಎಷ್ಟು ಜನ ಎಣ್ಣೆ ಕುಡಿದಿದ್ದಾರೆ, ಎಷ್ಟು ಜನ ಪಾರ್ಟಿ ಮಾಡಿದ್ದಾರೆ, ಎಷ್ಟು ಜನ ಹೆಂಗೆ ಬೇಕಂಗೆ ಡ್ಯಾನ್ಸ್ ಮಾಡಿದ್ದಾರೆ. ನಾನೇನು ಡ್ಯಾನ್ಸ್ ಮಾಡಲಿಲ್ಲ ಫ್ರೆಂಡ್ಸ್. ಯಾಕೆ ಇಲ್ಲದೆ ಹೇಳಬೇಕು, ನಾನು ಫ್ರೆಂಡ್ಸ್ ಡ್ಯಾನ್ಸ್ ಅಂತೂ ಮಾಡಲಿಲ್ಲ, ವಿಡಿಯೋ ಅಂತೂ ಮಾಡಿದೆ. ವಿಡಿಯೋನ ಮಾಡಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಮತ್ತು ಫ್ರೆಂಡ್ಸ್, ಅವತ್ತೆಲ್ಲ ನೈಟೆಲ್ಲ ಎಷ್ಟೊಂದು ಜನ ಮಲ್ಕೊಂಡೇ ಇಲ್ಲ ಅಂದ್ಕೊಳ್ಳಿ. ಏನು ಬರೀ ಎಲ್ಲರೂ ಡ್ಯಾನ್ಸ್ ಮಾಡೋದಿರ್ಬೋದು, ಏನೊಂದಿರ್ಬೋದು ಫ್ರೆಂಡ್ಸ್, ಅಷ್ಟು ಖುಷಿಪಟ್ಟರು ಫ್ರೆಂಡ್ಸ್. ನಾನೊಂದು ನಿಮ್ಗೆ ಏನು ವಿಷಯ ಹೇಳ್ತೀನಿ ಅಂದರೆ, ಎಷ್ಟೊಂದು ಜನ ಎಷ್ಟು ಖುಷಿಪಟ್ಟಿದ್ದಾರೋ 11 ಸಂಸಾರದಲ್ಲಿ ಅಷ್ಟೇ ಸಂಕಟಪಟ್ಟಿದ್ದಾರೆ ಫ್ರೆಂಡ್ಸ್. 11 ಸಂಸಾರದಲ್ಲಿ ಎಷ್ಟು ಸಂಕಟಪಟ್ಟಿರೋ ವಿಷಯ ಅಂದರೆ ಫ್ರೆಂಡ್ಸ್, ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ನಿಮಗೂ ಗೊತ್ತು, ನನಗೂ ಗೊತ್ತು. ಒಂದು ತಾಯಿ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ರು ಫ್ರೆಂಡ್ಸ್, ನೀವು ಅದನ್ನು ಕೇಳಿಸ್ಕೊಂಡ್ರೆ ಎಷ್ಟು ಸಂಕಟಪಡ್ತೀರಾ ಅಂದರೆ ಆಲ್ರೆಡಿ ವೀಡಿಯೋದಲ್ಲೆಲ್ಲ ನೋಡಿರ್ತೀರಿ. ಅದ್ರ ಬಗ್ಗೆನೇ ನಾನು ಹೇಳಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, RCB ಗೆಲ್ಲ ತನಕನೂ ಫ್ರೆಂಡ್ಸ್ ಜನ ಕೂತಿದ್ದ ಜಾಗದಲ್ಲಿ ಕೂರಲಿಲ್ಲ, ನಿಲ್ಲ ಜಾಗದಲ್ಲಿ ನಿಲ್ಲಿಲ್ಲ. ಇವತ್ತು RCB, ಇವತ್ತು ಫೈನಲ್ಲು ಎಲ್ಲರೂ ಖುಷಿಲಿದ್ದರು. ಆವತ್ತು ನೋಡಿ, ಒಬ್ಬ ತಂದೆ ಮಗನ್ನ ಕಳ್ಕೊಂಡ, ಎಷ್ಟೋ ಜನ ತಂದೆ ತಾಯಿ ಮಕ್ಕಳನ್ನ ಕಳ್ಕೊಂಡ್ರು. ಅವ್ರಿಗೆ ಅವ್ರ ಮಗನೇ ಸಿಕ್ಕಿಲ್ಲ. ಒಂದು ಲೇಡಿ ನೆನ್ನೆ ವೀಡಿಯೋದಲ್ಲಿ ಫ್ರೆಂಡ್ಸ್ ನೋಡಿ, ದೇವರು ಅವ್ರಿಗೆ ಅಷ್ಟಾದರೂ ಮಾತಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಹಾಸಿಗೆ ಹಿಡ್ದವ್ರೇನೋ ಅಂತ ನಾವು ಅನ್ಕೋಬೇಕು. ಅಷ್ಟೊಂದು ಸಂಕಟ, ಅಷ್ಟೊಂದು ದುಃಖದಲ್ಲಿದ್ರು ಆ ತಾಯಿ ಬಂದು ವೀಡಿಯೋದಲ್ಲಿ ಏನು ಮಾತಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಆ ಮಗು ಫಸ್ಟೇ ಒಂದು ಸಲ ಪುನೀತ್ ರಾಜ್ಕುಮಾರನ್ನ ನೋಡಬೇಕು, ಪುನೀತ್ ರಾಜ್ಕುಮಾರ್ ಸರ್ನ ನೋಡಬೇಕು ಅಂತಿದ್ದಂತೆ ಫ್ರೆಂಡ್ಸ್. ಆದರೆ ಅವ್ರ ಅಮ್ಮ ಕರ್ಕೊಂಡೋಗಿಲ್ಲ ಪುನೀತ್ ರಾಜ್ಕುಮಾರ್ ಸರ್ನ ನೋಡಿ. ಯಾಕಂದರೆ ಈ ರಶ್ಶಲ್ಲಿ, ಇಷ್ಟೊಂದು ಬ್ಯುಸಿನಲ್ಲಿ ಪುನೀತ್ ರಾಜ್ಕುಮಾರನ್ನ ನೋಡೋಕ್ಕಾಗಲ್ಲ ಅಂತ ಅವರು ಆ ಹುಡುಗಿಗೆ ನಿರಾಸೆ ಮಾಡಿದ್ರಂತೆ. ಅವಳು ಅಷ್ಟು ಬುದ್ಧಿವಂತಿಕೆ ಅಂತೆ ಫ್ರೆಂಡ್ಸ್. ಇನ್ನೊಂದು ಹುಡುಗ ಸತ್ತೋಗಿದ್ದಾನೆ ನೋಡಿ, ಅವ್ರ ತಂದೆ ಗುದ್ದದ ಮೇಲೆ ಒದ್ದಾಡ್ತಾ ಇದ್ದಾರೆ. ಆ ವಿಡಿಯೋನೂ ಹಾಕಿದ್ದೀನಿ ನೋಡಿ. ಆ ಮಗು ಬಂದು ಏನು ಮಾಡೋದಂತೆ, ಒಂದು ದೇವ್ರಿಗೆ ಗಂಧದ ಗಂಟೆ ಅಂಟಿಸ್ತಿರ್ಲಿಲ್ವಂತೆ, ಒಂದು ದೇವ್ರ ಪೂಜೆ ಮಾಡ್ತಿರ್ಲಿಲ್ವಂತೆ. ಅವನು ಫ್ರೆಂಡ್ಸ್ ಯಾವಾಗಲೂ ಅವ್ರ ಅಪ್ಪನ್ನ 3 ಸುತ್ತಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಂತೆ. ನೋಡಿ, ಯಾವುದೋ ನಾವು ರಾಮಾಯಣದಲ್ಲಿ ಕೇಳಿದ್ವಿ, ಮಹಾಭಾರತದಲ್ಲಿ ಕೇಳಿ ತಂದೆ ತಾಯಿನೇ ದೇವರು. ಗಣೇಶ ಬಂದು 3 ಸುತ್ತು, ಲಕ್ಷ್ಮಣ ಬಂದು ಊರು ಸುತ್ತಾಕ ಬರೋಕೋದ, ಗಣೇಶ ಬಂದು ಅವ್ರ ತಂದೆ ತಾಯಿನೇ 3 ಸುತ್ತದ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಿಮಗೆ ಗೊತ್ತು. ಆದರೆ ಆ ಹುಡುಗ ಯಾವಾಗಲೇ ಆಗಲಿ ದೇವ್ರಿಗೊಂದು ದೀಪ ಅಂಟಿಸ್ತಿರ್ಲಿಲ್ವಂತೆ ಫ್ರೆಂಡ್ಸ್. ಅವ್ರ ಅಪ್ಪನೇ ಹೇಳಿದ್ದು, ಅವನು ಯಾವಾಗಲೇ ಆಗಲಿ ಅವ್ರ ತಂದೆನ 3 ಸುತ್ತಬಿಡೋಣಂತೆ, ನೀನೇ ನನಗೆ ದೇವರು ಅಂತ. ಅಲ್ಲ ನೋಡಿ, ಅಷ್ಟು ಚೆನ್ನಾಗಿರೋ ಮನೇನ ಕಟ್ಟಿದ್ದಾರೆ ಅವ್ರ ಮಗನಿಗೋಸ್ಕರ. ಒಬ್ಬನೇ ಮಗ ಫ್ರೆಂಡ್ಸ್. ಆ ತಂದೆ ಗುದ್ದದ ಮೇಲೆ ಮಲ್ಕೊಂಡಿರೋದು ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಯಾರಿಗೂ ಆ ಕಷ್ಟ ಬೇಡ ಫ್ರೆಂಡ್ಸ್. ನಿಜವಾಗ್ಲೂ ನಾವೇ ಸತ್ತು ಬಿಡಬೇಕು, ಆ ಸಂಕಟ ನೋಡೋಕ್ಕಾಗಲ್ಲ. ಅಷ್ಟೊಂದು ನೋವು ಫ್ರೆಂಡ್ಸ್. ಅದು ಅನುಭವಿಸೋರಿಗೆ ಗೊತ್ತು, ನಮಗೂ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ಒಂದು ತಾಯಿ ಬಂದು ನೆನ್ನೆ ನ್ಯೂಸ್ ಚಾನಲಲ್ಲಿ ಹೇಳ್ತಾಯಿದ್ರು ಅಲ್ಲಿ. ಆಮೇಲೆ ಇನ್ನೊಂದು ವಿಷಯ ಕೇಳಿದ್ರೆ, ಪೊಲೀಸ್ ಅವ್ರಿಗೆ ಕೆಲಸದಿಂದ ತೆಗಿತಾ ಇದ್ದಾರೆ ಅಂದರೆ ಪೊಲೀಸ್ ಅವ್ರದ್ದೇ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಾನಂತೂ ಅಲ್ಲಿಗೆ ಹೋಗಿರಲಿಲ್ಲ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಪೊಲೀಸ್ನರೇ ಎತ್ಕೊಂಡು ಹೋಗಿ ನನ್ನ ಮಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅಂತ ಅವ್ರು ಹೇಳ್ತಾಯಿದ್ರು, ಹುಡುಗನ ತಂದೆ. ಈ ತಾಯಿ ಏನು ಹೇಳಿದ್ರು, ಅವ್ರ ಜೊತೆಲೇ ಇದ್ಲಂತೆ ಮಗಳು ಫ್ರೆಂಡ್ಸ್. ಅವ್ರ ಜೊತೆಲೇ ಅವರು ಸೈಡಲ್ಲೇ ಇದ್ರಂತೆ. ಆಮೇಲೆ ಕೈ ಬಿಟ್ಬಿಟ್ಟವ್ರೆ ಮಗಳನ್ನು. ಕೈ ಬಿಟ್ಟಾಗ ಏನಾಗಿದೆ ಫ್ರೆಂಡ್ಸ್, ಮಗಳು ಆ ಕಡೆ ಈ ಕಡೆ ಎಲ್ಲೋ ನೋಡ್ತಾ ಇರಬೇಕು ಅಂತ ಇವ್ರು ತಿಳ್ಕೊಂಡಿದ್ದಾರೆ. 25 ಗೇಟ್ ಇದೆ ಅಂತಾರೆ ಫ್ರೆಂಡ್ಸ್. ಅಷ್ಟು ಗೇಟು ಓಪನ್ ಇರಲಿಲ್ವಂತೆ. ಇದನ್ನು ಏನು ತಿಳ್ಕೊಳ್ಳೋದು ನಾವು? ಯಾರು ತಪ್ಪು ಅಂತ ತಿಳ್ಕೊಳ್ಳೋದು? ಸರ್ಕಾರದ ತಪ್ಪ, ಪೊಲೀಸ್ನವ್ರ ತಪ್ಪ, ಯಾರು ತಪ್ಪು ಅಂತ ತಿಳ್ಕೊಳ್ಳೋದು ಫ್ರೆಂಡ್ಸ್? ಅಲ್ಲಿ ಸ್ಟೇಡಿಯಮಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 25 ಗೇಟ್ ಇದೆ ಅಂತೆ. ಅಷ್ಟು ಓಪನ್ ಇಲ್ವಂತೆ. ಅಷ್ಟೊಂದು ಜನ ಇದ್ರೂ ಅದನ್ನು ಓಪನ್ ಮಾಡ್ಬೋದಿತ್ತಲ್ಲ ಫ್ರೆಂಡ್ಸ್. ಯಾರಾದರೂ ಓಪನ್ ಮಾಡ್ಬೋದಿತ್ತಲ್ಲ, ಓಪನ್ ಮಾಡಿಲ್ಲ. ಆಮೇಲೆ ಹೆಂಗೂ ನನ್ನ ಮಗಳು ಇಲ್ಲೇ ಎಲ್ಲಾದರೂ ಇರ್ತಾಳೆ ಅಂತ ಇವ್ರು ತಿಳ್ಕೊಂಡ್ರೆ ಫ್ರೆಂಡ್ಸ್, ನೋಡಿದ್ರೆ 4 ಗಂಟೆ ರಾತ್ರಿ ಆಗೈತೆ, ಅವ್ರ ಮಗಳು ಸಿಕ್ಕೇ ಇಲ್ಲ ಅವ್ರಿಗೆ. ಆಮೇಲೆ ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಕಾಲು ಕೆಳಗಡೆ ಹಾಕ್ಕೊಂಡು ಕಾಲು ಕೆಳಗಡೆ ತುಳಿದಿದ್ದಾರೆ. ಆ ಹುಡುಗಿ ಸತ್ತೋಗಿದೆ ಫ್ರೆಂಡ್ಸ್.
ಆ ತಾಯಿ ಬಂದು ಮೀಡಿಯಾದಲ್ಲಿ ನೋಡಿ ಅವ್ರು ಬಿಡಬೇಕಲ್ಲ ಮಾತಾಡಲಿಲ್ಲ ಅಂದರೆ, ಆದ್ರೂ ಆ ತಾಯಿ ಒಂದೇ ಮಾತು ಹೇಳ್ತಾ ಇದ್ದಾರೆ, ನಮ್ಗಾದ ಕಷ್ಟ ಬೇರೆಯವ್ರಿಗೆ ಆಗೋದು ಬೇಡ. ನನ್ನ ಮಗಳು ನನ್ನ ಜೊತೆಯಲ್ಲೇ ಇದ್ಲು ಫ್ರೆಂಡ್ಸ್. ನಾನು ಟೈಮ್ ನೋಡ್ತಾಯಿದ್ದೀನಿ ಎಷ್ಟಾಯಿತು ಟೈಮು ಅಂತ, ವೀಡಿಯೋ ಮಾಡ್ತಾಯಿದ್ನಲ್ಲ. ನನ್ನ ಮಗಳಿಗೆ ಆಗಿರೋ ಕಷ್ಟ, ಅವಳು ಅಷ್ಟೊಂದು ಹಿಂಸೆ ಮಾಡ್ತಾಯಿದ್ಲಂತೆ. ಅವಳು ಎಲ್ಲಿಗೂ ಹೋಗಬೇಕು ಅಂತ ಅವ್ನಿಗೆ ಎಲ್ಲ ಕಡೆಗೂ ಕರ್ಕೊಂಡೋಗಿದ್ದಾರಂತೆ ಅವರು. ನ್ಯೂಜಿಲ್ಯಾಂಡ್ಗೆ, ಆಸ್ಟ್ರೇಲಿಯಾಕ್ಕೆ ಟ್ರಿಪ್ ಕರ್ಕೊಂಡೋಗಿ ಅವಳನ್ನ ಅಷ್ಟು ಸೇಫಾಗಿ ಬಂದಿದ್ದಾಳಂತೆ. ಅವ್ರ ಅಮ್ಮನಿಗಿಂತ ಸೇಫಾಗಿ ಬರ್ತಿದ್ಲಂತೆ ಎಲ್ಲೇ ಹೋದ್ರು ಫ್ರೆಂಡ್ಸ್ ಅವಳು. ಈಗ ಅಲ್ಲಿ ನೋಡಿದ್ರೆ ಆಮೇಲೆ 4 ಗಂಟೆ ರಾತ್ರಿ ಆಯ್ತಂತೆ ಫ್ರೆಂಡ್ಸ್. ಅವ್ರು ಎಲ್ಲ ಕಡೆ ಹುಡುಕಿದ್ದಾರೆ ನನ್ನ ಮಗಳನ್ನ, ಅವ್ರ ಮಗಳನ್ನ ಹುಡುಕಿದ್ದಾರೆ, ಮಗಳು ಇಲ್ಲ. ಒಂದು ತಾಯಿಗೆ ಯಾವ ಥರ ನೋವಾಗಬೇಕು ಫ್ರೆಂಡ್ಸ್, ನೀವು ಹೇಳಿ. ಅದು ಆ ಹುಡುಗಿ ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್, 11 ವರ್ಷದ ಮಗಳು. ಫೋಟೋ ಹಾಕಿದ್ದಾರೆ ನೋಡಿ ಯೂಟ್ಯೂಬಲ್ಲಿ, ಕಣ್ಣಿಂದ ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಆ ಮಗುನ, ಅಷ್ಟು ಚೆನ್ನಾಗಿದೆ. ಆ ಸಂಕಟನೂ ನಮ್ಗೆ ಹೇಳ್ಕೊಳಕ್ಕಾಗಲ್ಲ ನೋಡಿ. ಒಂದು ಕಡೆ RCB ಗೆಲ್ತು ಅಂತ ಇಷ್ಟೊಂದು ಜನ ಕುಣಿದಾಡ್ತಾ ಇದ್ದಾರೆ, ಒಂದು ಕಡೆ ತಂದೆ ತಾಯಿ ನಮ್ಮ ಮಕ್ಕಳನ್ನ ಕಳ್ಕೊಂಡು ಅಂತ ಸಂಕಟ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್ ಆ ಹುಡುಗಿ ಮುಖ ಅಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದರೆ ನೋಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದ್ದಾಳೆ ಆ ಹೆಣ್ಮಗು, ಅಷ್ಟೊಂದು ಚೆನ್ನಾಗಿದ್ದಾಳೆ. ಮತ್ತು ಅವರಮ್ಮ ಅಂತೂ ಫ್ರೆಂಡ್ಸ್, ಆದ್ರೂ ಅವರು ಅಷ್ಟು ಧೈರ್ಯವಾಗಿ ಪಾಪ ಮಾತಾಡೋಕ್ಕೆ ಬಂದಿದ್ದಾರಲ್ಲ ಫ್ರೆಂಡ್ಸ್. ಏನೋ ಅವರು ಮೀಡಿಯಾದಲ್ಲಿ ಏನೋ ಹೇಳಬೇಕು ಈ ಥರ ಹಿಂಗೆ, ಆಮೇಲೆ ಅಲ್ಲಿ ಯಾವನೂ ಇರಲಿಲ್ಲ ಅಂತಾರೆ ಫ್ರೆಂಡ್ಸ್ ಅವರು. ಪಾಪ ನೋಡಿ ಈಗ ಅವ್ರು ಏನಂದ್ರೂ ನಾವು ಯಾಕಂದರೆ ಒಂದು ತಾಯಿ ಸಂಕಟ ಬರ್ತಾಯಿದೆ. ಅವರು ಗೌರವ ಕೊಟ್ಟೆ ಮಾತಾಡಬೇಕು ಅನ್ನೋಕ್ಕೆ ಅವ್ರ ಜೀವನೇ ಕಳ್ಕೊಂಡಿದ್ದಾರೆ. ಇನ್ನು ನೋಡಿ ಅವರು ಒಂದು ಮಗುನೇ 11 ವರ್ಷ ಸಾಕಿ ಅವರು ಆಲ್ರೆಡಿ ಒಂದು ಮಗು ಜೀವನೇ ಹೋಗೈತೆ. ಇನ್ನು ಅದರಲ್ಲಿ ಏನು ಫ್ರೆಂಡ್ಸ್ ಅವ್ರು ಇದು ಮಾಡೋದು. ಹಂಗಾಗಿ ಆ ತಾಯಿ ಸಂಕಟ, ಆ ತಾಯಿ ಅಳೋದನ್ನ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಹಂಗಾಗಿ ಅವರು ವೀಡಿಯೋದಲ್ಲಿ ಬಂದು ಹೇಳ್ತಾಯಿದ್ರು, ಯಾವನೂ ಇಲ್ಲ ಅಲ್ಲಿ, ಯಾರೂ ಇಲ್ಲ, ಅವರವರೇ ಹೋಗಿ ಎಲ್ರಿಗೂ ಖುಷಿ. ನೋಡಿ ಫ್ರೆಂಡ್ಸ್, ನಾವು ಏನೊಂದಾದರೂ ನಮ್ಮ ಜೀವ, ನಮ್ಮ ಸೇಫ್ಟಿನ ಫಸ್ಟ್ ನೋಡ್ಕೋಬೇಕು. ಯಾರಾರ ಗೆಲ್ಲಿ ಯಾರಾರ ಸೋಲ್ಲಿ. ಒಂದೊಂದು ಫಿಲಮ್ ಆಕ್ಟ್ರಸ್ ಬಂದ್ರೂ ಅಷ್ಟೇ, ಜನ ಅವ್ರದ್ದು ಏನಾದರೂ ಬರ್ತಡೇ ಆದರೆ ಫ್ರೆಂಡ್ಸ್ ಜಾಗ ಇರಲ್ಲ, ಆ ಥರ ಹೋಯ್ತಾರೆ. ಏನಂಥದ್ದು, ಅವರು ನಮ್ಮ ಥರ ಮನುಷ್ಯರಂತಾನೆ ನಂಬ್ತಾರೆ. ಅಯ್ಯೋ ಫ್ರೆಂಡ್ಸ್, ನೀವು ನೋಡಿ ಟಿ ವಿಲೇ ನಾನು ನೋಡಿರೋದು ಫ್ರೆಂಡ್ಸ್. ಏನು ಹೋಗಿ 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 ಅವ್ರಿಗೆ ಕೈ ಕೊಡೋದು, ಮುಂದೆ ನಿಂತ್ಕೊಳ್ಳೋದು, ಇದೆಲ್ಲ ಬೇಕಾ ಫ್ರೆಂಡ್ಸ್. ನೋಡಿ ಇವಾಗ ಪಾಪ ಅವರೇ ಕರ್ಕೊಂಡೋಗಿದ್ದಾರೆ ತಾಯಿನ. ಏನೋ ಆವಾಗ ಅವಳಿಗೆ ನಿರಾಸೆ ಮಾಡಿದ್ದೀನಲ್ಲ, ಅಪ್ಪು ಸಾರನ್ನ ತೋರಿಸ್ಲಿಲ್ವಲ್ಲ, ಅಪ್ಪು ಸಾರನ್ನ ನೋಡಬೇಕು ಅಂತಿತ್ತಂತೆ. ಆವಾಗ ಅವರು ಕರ್ಕೊಂಡೋಗ್ಲಿಲ್ಲ ಅಂತೆ ಫ್ರೆಂಡ್ಸ್. ತುಂಬ ರಶ್ ಆಗಿದೆಯಲ್ಲ, ಬೇಡ ಏನಕ್ಕೆ ಅಂತ. ಇವಾಗ ನೋಡಿ ತಾಯಿನೇ ಕರ್ಕೊಂಡೋಗಿ, ಈಗ ಅವ್ರ ಮನಸ್ಸಲ್ಲಿ ಏನಾದ್ರು ನಾನೇ ಕರ್ಕೊಂಡೋಗಿ ನನ್ನ ಮಗಳು ಪ್ರಾಣ ತೆಗೆದು ಬಂದಲ್ಲ ಅಂತ ಒಂದು ಮನಸ್ಸಲ್ಲಿ ಅನಿಸುತ್ತೆ. ಈಗ ಯಾವ ತಾಯಿನೂ ನಮ್ಮ ಮಕ್ಕಳು ಸಾಯ್ತೀವಿ ಅಂತ ನಾವು ಕರ್ಕೊಂಡೋಗಲ್ಲ ಫ್ರೆಂಡ್ಸ್. ನಾವು ಹೋಗೋ ಜಾಗದಲ್ಲಿ ಏನಾಗುತ್ತೆ ಅಂತಲೂ ನಮಗೆ ಗೊತ್ತಾಗಲ್ಲ. ಅವರಂತೂ ಫ್ರೆಂಡ್ಸ್ ನನಗೇನಂದರೆ, ಆ ತಾಯಿ ಇನ್ನೂ ಒಂದು ವೀಡಿಯೋದಲ್ಲಿ ಬಂದು ಮಾತಾಡ್ತಾ ಇರಲ್ಲ, ಆ ತಾಯಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಫ್ರೆಂಡ್ಸ್ 4 ಗಂಟೆ ಆದಮೇಲೆ ಅವ್ರ ಬಾಡಿ ಸಿಕ್ಕಿದೆ ಫ್ರೆಂಡ್ಸ್. ಅಂತ್ಯ ಸಂಸ್ಕಾರಕ್ಕೂ ಅಷ್ಟೊಂದು ಸಂಕಟಪಟ್ಟಿದ್ದಾರೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ನಾವು ಯಾರಾದರೂ ಆಟ ಆಡಲಿ, ಯಾರಾದರೂ ಒಂದು ಫಿಲಮ್ ಆಕ್ಟ್ರಸ್ ಬಂದರೆ ಫ್ರೆಂಡ್ಸ್, ಜನ ನಿಂತ ಜಾಗದಲ್ಲಿ ನಿಂತ್ಕೊಳ್ಳಲ್ಲ. ಅವ್ರಿಗೆ ಅದೇನು ರೋಗ ಬಂದೈತು, ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಹೋಯ್ತಾ ಇರ್ತಾರೆ. ಇವರು ಜನದ ಜೊತೆ ನುಗ್ಗೋದು, ಅಯ್ಯೋ ಹೆಂಗೆ ಆಡ್ತಾರೆ ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು. ಹಾಗಾಗಿ ನೋಡಿ ಆ ತಾಯಿ ಇವತ್ತು ಎಷ್ಟು ಸಂಕಟ ಪಡ್ತಾರೆ ಫ್ರೆಂಡ್ಸ್. ಎಷ್ಟೊಂದು ತಂದೆ ತಾಯಿ RCB ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಯಾಕೆಂದರೆ ಫ್ರೆಂಡ್ಸ್, ಈಗ ನೋಡಿ RCB ಅಂದ ತಕ್ಷಣ ನಂಗೆ ನೆನಪಾಗೋದೊಂದು, ಅಯ್ಯೋ ಪಾಪ ಆ ಹುಡುಗ ಸತ್ತೋಯ್ತಲ್ಲ, ಆ ಹುಡುಗಿ ಸತ್ತೋಯ್ತಲ್ಲ, ನನಗಂತೂ ಇದೇ ನೆನಪಿಗೆ ಬರ್ತಾಯಿದೆ ಫ್ರೆಂಡ್ಸ್. ಅಯ್ಯೋ ಈ RCBಯಿಂದ ಇಷ್ಟೊಂದು ಜನ ಸತ್ತೋದ್ರಲ್ಲ, ಅಯ್ಯೋ ಪಾಪ ಸತ್ತೋದ್ರಲ್ಲ, ಇದೇ ನೆನಪಿಗೆ ಬರ್ತಾಯಿದೆ. ಅವತ್ತು ಎಷ್ಟೊಂದು ಜನ 18 ವರ್ಷದಿಂದ ಕಾಯ್ದು ಖುಷಿಪಟ್ಟು RCB ಗೆಲ್ತು ಅಂದರು. 18 ವರ್ಷದಿಂದ ಈಗ 9 ತಿಂಗಳು ಎತ್ತು ಓದ್ತಿರೋ ಮಕ್ಕಳೇ ಸತ್ತೋದು. ಇದಕ್ಕೇನು ಮಾಡೋದು ಫ್ರೆಂಡ್ಸ್. ಅಯ್ಯಪ್ಪ ನಿಜವಾಗ್ಲೂ ಫ್ರೆಂಡ್ಸ್, ಆ ತಾಯಿ ಸಂಕಟ ನನಗಂತೂ ನೋಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅವ್ರ ಕಣ್ಣೀರಂತೂ ದೇವರೇ ಬಲ್ಲ. ಏನೋ ಆ ತಾಯಿಗೆ ಆ ಮಗುನ ಮರೆಯೋಕ್ಕಂತೂ ಸಾಧ್ಯ ಇಲ್ಲ. ಧೈರ್ಯನಾರು ಬರಲಿ ಫ್ರೆಂಡ್ಸ್ ಅವ್ರಿಗೆ. ಇನ್ನಾದರೂ ಫ್ರೆಂಡ್ಸ್ ಸ್ವಲ್ಪ ಜನ ಎತ್ತಚ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಎಚ್ಚೆತ್ಕೋಬೇಕು. ಯಾಕೆ ಅಂದರೆ ಈ ಥರ ಜನ ಜಾಸ್ತಿ ಇರೋ ಜಾಗದಲ್ಲಿ ಒಂದು ಫಿಲಮ್ ಆಕ್ಟ್ರಸ್ ಯಾರು ಬಂದರು ಅಂದರೆ ಈ ಥರ ಓಡಿ ಹೋಗೋದನ್ನ ದಯವಿಟ್ಟು ಕಮ್ಮಿ ಮಾಡಿ ಫ್ರೆಂಡ್ಸ್. ಅವ್ರ ಪಾಡ್ಗೆ ಅವರು ದುಡ್ಡು ಸಂಪಾದನೆ ಮಾಡ್ಕೊಂಡು, ಅವ್ರ ಪಾಡ್ಗೆ ಅವರು ಎಲ್ಲನೂ ಸಂಪಾದನೆ ಮಾಡ್ಕೊಂಡು ಮನೇಲಿ ಇರ್ತಾರೆ. ನಾವು ಯಾಕೆ ಹಂಗೆ ಸಾಯಬೇಕು, ನಾವು ಯಾಕೆ ಅವ್ರಿಗೋಸ್ಕರ ಹಂಗೆ ಓಡೋಗಬೇಕು. ಇದನ್ನು ಇನ್ನಾದರೂ ಸ್ವಲ್ಪ ಜನ ಬಿಟ್ರೇ ಒಳ್ಳೆಯದು ಫ್ರೆಂಡ್ಸ್. ನನ್ನ ಕಡೆಯಿಂದ ನನಗೆ ಹೇಳೋಕ್ಕಾಗಿರೋದನ್ನ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಆ ಥರನ ಫ್ರೆಂಡ್ಸ್, ಯಾರಾದರೂ ಬರ್ತಾರೆ ಅಂದರೆ ಸಾಕು ಫ್ರೆಂಡ್ಸ್, ಆ ಥರ ಓಡೋಯ್ತಾರೆ. ಏನಂತ ಇದು ಫ್ರೆಂಡ್ಸ್, ನಾನು ಹೇಳೋದು ಅಂಥದ್ದು ಏನು, ಅವರು ನಮ್ಮ ಥರ ಮನುಷ್ಯರೇ ಅಲ್ವಾ ಫ್ರೆಂಡ್ಸ್. ಅಯ್ಯೋ ಆ ಥರ ಇಲ್ಲ ಫ್ರೆಂಡ್ಸ್. ಏನು ಓಡ್ತಾರೆ ಫ್ರೆಂಡ್ಸ್. ನಾನು ನಮ್ಮ ಅಕ್ಕ ಅವ್ರಿಗೆ ಮದುವೆದಾಗ ಇಲ್ಲಿ ಅಂಬರೀಷ್ ಅವರೆಲ್ಲರೂ ಬಂದು ನಾವು ಈಚೆಲಿ ಗೇಟಿಂದ ಆಚೆಲಿ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಎಷ್ಟೋ ಸಲ ಹೋಗಿ. ಆದರೆ ನಾನು ಒಳಗಡಿಕಂತೂ ಹೋಗಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳೇನು, ನಮ್ಮ ಅಕ್ಕ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಾ ಇತ್ತು ಆವಾಗ ನಾನು ಹೋಗಿದ್ದೀನಿ. ಆದರೆ ನಾನು ಆವಾಗೆಲ್ಲ ಈ ಥರ ಎಲ್ಲ ನಾನು ಹೋಗಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಫ್ರೆಂಡ್ಸ್, ಆ ಮಗು ಆ ತಾಯಿಗೆ ಫ್ರೆಂಡ್ಸ್ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಇನ್ನಾದರೂ ಫ್ರೆಂಡ್ಸ್ ನೀವಾದರೂ ನಾನು ಹೇಳ್ತೀನಿ ನನ್ನ ಕಡೆಯಿಂದ, ದಯವಿಟ್ಟು ಯಾರಾದರೂ ಬರ್ತಾರೆ, ಯಾರಾದರೂ ಇದ್ದಾರೆ ಅಂದರೆ ಇಷ್ಟೊಂದು ಫೀಲ್ ಮಾಡ್ಕೊಂಡು ದಯವಿಟ್ಟು ಹೋಗಬೇಡಿ ಫ್ರೆಂಡ್ಸ್. ಇದೆ ಇಷ್ಟು ನಾನು ಹೇಳೋಕ್ಕೆ ಇದ್ದಿದ್ದು.
ದಯವಿಟ್ಟು ಎಲ್ಲೂ ಜನ ಜಾಸ್ತಿ ಇರೋ ಜಾಗದಲ್ಲಿ ನೋಡ್ಕೊಂಡೋಗಿ ಫಸ್ಟು ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ, ಆಮೇಲೆ ಅವ್ರನ್ನ ನೋಡಿ. ನಿಮ್ಮ ಸೇಫ್ಟಿ ಫಸ್ಟು, ನಮ್ಮ ಸೇಫ್ಟಿ ಮುಖ್ಯ ಫ್ರೆಂಡ್ಸ್. ನಮ್ಮ ಸೇಫ್ಟಿ ನೋಡ್ಕೊಂಡು ನಾವು ಸೇಫ್ ಆಗಿದ್ದೀವೋ ನೋಡಿಕೊಂಡು ಆಮೇಲೆ ಬೇರೆಯವ್ರನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆ ತಾಯಿಗೆ ಧೈರ್ಯ ಕೊಡಲಿ, ಅರಗಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.